ಮಾಡ್ತಿದ್ದೀವಿ. ನೀವು ಮನೆಯಿಂದ ಮಾಡ್ಬೋದು, ನೋಡ್ಕೊಳ್ಳಿ. ಕಟ್ ಮಾಡಿ ತೊಳೆದು ಫಸ್ಟ್ ಈ ಥರ ನೀಟಾಗಿ ಇಟ್ಕೊಳ್ಳಿ. ಇದರ ಚಟ್ನಿಗೆ ಹಾಕಿರೋ ಐಟಮ್ಸ್ ನೋಡೋಣ. ಮೆಣಸಿನಕಾಯಿ 20 ರಿಂದ 25 ಮೆಣಸಿನಕಾಯಿಗಳು, ಸ್ಪೂನ್ ಜೀರಿಗೆ, ಕಾಲ್ ಸ್ಪೂನ್ ಮೆಂತ್ಯ, 5 ರಿಂದ 6 ಬೆಳ್ಳುಳ್ಳಿ, 2 ಕಡ್ಡಿ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಹೆಂಗ್ ಮಾಡೋದು ನೋಡೋಣ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಹಾಕ್ತಾ ಇದ್ದೀವಿ, ಜೀರಿಗೆ ಹಾಕ್ತಾ ಇದ್ದೀವಿ, ಮೆಂತ್ಯ ಹಾಕೋಣ, ಕರಿಬೇವು ಹಾಕೋಣ, 1 ಸ್ಪೂನ್ ಎಣ್ಣೆ ಹಾಕೊಂಡು ಹುರಿತಾ ಇದ್ದೀವಿ. ಎಣ್ಣೆ ಬೇಕಂದ್ರೆ ಹಾಕ್ಬೋದು. ಹೈ ಫ್ಲೇಮಿಗೆ ಇಡಬೇಡಿ, ಲೋ ಫ್ಲೇಮಲ್ಲೇ ಮಾಡಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಈಗ ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ನಾವು ಬಾಣಲೆ ಒಳಗೆ ಗೋಂಗೂರ ಸೊಪ್ಪು ಹಾಕೊಂಡು ಹುರ್ಕೊಳ್ಳೋಣ. ಇಲ್ಲಿ ಗೋಂಗೂರ ಸೊಪ್ಪು ಹೊರ್ಕೋತಾ ಇದ್ದೀವಿ. ಗೋಂಗೂರ ಸೊಪ್ಪು ಎಷ್ಟು ಹಾಕಿದ್ವಲ್ಲ, ಇವಾಗ ಎಷ್ಟು ಕಡಿಮೆ ಆಗೋಗುತ್ತೆ ನೋಡಿ. ನೋಡಿ ಎಷ್ಟು ಕಡಿಮೆ ಆಗಿದೆ. ತಿನ್ನೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ನಿಮಗೆ ಗೊತ್ತಾ? ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಮಕ್ಕಳಿಗೆ ಬೋನ್ ಸ್ಟ್ರೆಂತ್ಗೆ ಸೂಪರ್. ಲಿವರ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಗೆ ಏನಾದ್ರು ಹೊಟ್ಟೆ ಗಟ್ಟಿ ಕಾನ್ಸ್ಟಿಪೇಷನ್ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಅನಿಮಿಯಾ ಆಗಿರೋ ಪೀಪಲ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಅಂಥದ್ದು ಏನಿದೆಯಪ್ಪ? ವಿಟಮಿನ್ ಎ ಬಿ ಸಿ ಅಷ್ಟೇ ಅಲ್ಲ, ಐರನ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇದ್ರಲ್ಲಿ ತುಂಬಾ ಇದೆ. ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿಂತೀರಾ? ಇವಾಗ ನಾವೆಲ್ಲ ಇಷ್ಟು ಹುರ್ಕೊಂಡಿದ್ದೀವಲ್ಲ, ಅದನ್ನ ಮಿಕ್ಸಿಗೆ ಹಾಕೋಣ. ಓಕೆನಾ? ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ನುಣ್ಣಗೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಿಮಗೆ ಗೊತ್ತಾ ಫ್ರೆಂಡ್ಸ್ ಮ್ಯಾಜಿಕ್ಕು? ಅವಾಗಷ್ಟು ಸೊಪ್ಪು ಹಾಕಿದ್ವಲ್ಲ, ನೆನಪಿದ್ಯಾ ಬಾಂಡ್ಲಿಗೆ? ಇವಾಗ ಎಷ್ಟಾಗಿದೆ ನೋಡಿ. ಓಹೋ, ಒಂದು ಕಟ್ ಇಷ್ಟೇ. ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕೊಂಡ್ವಾ? ಹಾಕ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ. ಸಾಸಿವೆ, ಜೀರಿಗೆ, ಇಂಗು ಮತ್ತೆ ಕಡಲೆಬೇಳೆ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಇಂಗು 2 ಸ್ಪೂನಾ? ಇಷ್ಟು ತನಕ ಮಾಡಿ ಕಷ್ಟಪಟ್ಟು ಮಾಡಿದ್ದು ಇವಾಗ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸೂಪರ್. ಅದೇನ್ರಿ? ಚಪಾತಿ, ದೋಸೆ ಎಲ್ಲ ಪಾತ್ರೆಗಳಿಗೂ ಹಾಕೋಬಹುದು. ಎಲ್ಲ ಪಾತ್ರೆಗ, ಎಲ್ಲ ಅಡುಗೆಗ, ಎಲ್ಲ ಅಡುಗೆ